ಇಲ್ಲಿ ನಿನ್ನ ಕುಗ್ಗಿಸ್ಬೇಕು, ನಿನ್ನ ಕಾಲೆಳಿಬೇಕು, ನಿನ್ನ ನೋಯಿಸ್ಬೇಕನ್ನುವಂಥ ಪ್ರಯತ್ನ ಕೆಲವರಿಂದ ಅವಾಗವಾಗ ನಡೀತಾ ಇರುತ್ತೆ. ಆದರೆ ಯಾವುದಕ್ಕೂ ಕೂಡ ಭಯ ಪಡಬೇಡ, ಯಾವುದಕ್ಕೂ ಕೂಡ ಕುಗ್ಗಿ ಹೋಗಬೇಡ, ನೋವು ಕೂಡ ಮಾಡ್ಕೋಬೇಡ. ಯಾಕಂತ ಅಂದರೆ ಯಾರ ಮನಸ್ಸು ಶುದ್ಧವಾಗಿರುತ್ತೋ, ಯಾರಲ್ಲಿ ಒಂದು ನಂಬಿಕೆ ಅನ್ನೋದಿರುತ್ತೋ, ದೈವ ನಂಬಿಕೆ ಅನ್ನೋದಿರುತ್ತಲ್ಲ, ದೈವದ ಮೇಲೆ, ಅಂಥವ್ರನ್ನ ಯಾವತ್ತೂ ಕೂಡ ಭಗವಂತ ಕೈ ಬಿಡೋದಿಲ್ಲ. ನೋಡು, ಈಗಾಗಲೇ ತುಂಬ ಪ್ರಯತ್ನಗಳು ನಡೀತು, ನಿನ್ನ ಕುಗ್ಗಿಸ್ಬೇಕು, ಏನಾದರೂ ಮಾಡಬೇಕು, ನಿನ್ನ ಕಥೆನೂ ಮುಗಿಸ್ಬೇಕು ಅನ್ನೋ ಪ್ರಯತ್ನಗಳು ತುಂಬ ನಡೆದಿದೆ, ಇದು ನಿನಗೆ ಗೊತ್ತು. ಆದರೂ ಕೂಡ ನಿನ್ನ ದೇವರೆಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಅಂತಾನೆ ಇವತ್ತು ಈ ವಿಡಿಯೋ ಕೂಡ ನೋಡ್ತಾ ಇದೆಯಾ. ನೀನು ನಿನ್ನ ದೇಹದಲ್ಲಿ ಉಸಿರಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನೀನು ಈ ವಿಡಿಯೋನ ನೋಡ್ತಾ ಇದೆಯಾ, ನೀನು ಈ ಮಾತುಗಳನ್ನ ಕೇಳಿಸ್ಕೊತಾ ಇದೆಯಾ ಅಂತ ಅಂದರೆ ಖಂಡಿತ ನೀನು ದೇವರು ನಿನ್ನ ಜೊತೆಗೆ ಇರೋದಕ್ಕೇ ಇವತ್ತು ನೀನು ಬದುಕಿದೆಯಾ. ಇಲ್ಲ ಅಂದರೆ ನಿನ್ನ ಮೇಲೆ ನಡೆದಂಥ ದಬ್ಬಾಳಿಕೆಗಳಾಗಲಿ, ನಿನಗೆ ನಡೆದಂಥ ಒಂದಿಷ್ಟು ಬಂದಂಥ ಕಷ್ಟಗಳಾಗಲಿ, ಕೆಲವರು ಪಡಿಸುವಂಥ ಭಯ ಪಡಿಸೋಕೆ ಬಂದಂಥದ್ದಾಗಲಿ, ಅದು ನಿನಗೆ ಮಾತ್ರ ಗೊತ್ತು. ಸರಿ ಅಲ್ವಾ? ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀನು ನಂಬಿರೋ ದೈವ ಬಲವಾಗಿ ನಿನ್ನ ಜೊತೆಗೆ ನಿಂತಿದೆ. ಯಾವುದಕ್ಕೂ ಕೂಡ ಭಯ ಪಡಬೇಡ. ಇಲ್ಲಾಂದರೆ ಯಾವತ್ತೋ ನಿನ್ನ ಏನೋ ಮಾಡ್ತಾ ಇದ್ರು ಜನಗಳು, ಆದರೂ ಕೂಡ ಏನಾಗಿಲ್ಲ, ನಿನ್ನ ಮುಖದಲ್ಲಿರುವಂಥ ನಗು ಕೂಡ ಕಡಿಮೆ ಆಗಿಲ್ಲ ಅಂತ ಅಂದರೆ ನೀನು ನಂಬಿರೋ ದೈವ ಬಲವಾಗಿ ನಿನ್ನ ಜೊತೆಗಿದೆ ಅಂತ ಅರ್ಥ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ, ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜಯ ಏಕಾದಶಿ ಬಗ್ಗೆ. ಜಯ ಏಕಾದಶಿ ಇರುವಂಥದ್ದು ನಮಗೆ ಇದೇ ತಿಂಗಳು 29ನೇ ತಾರೀಕು, 29/1/2026 ಜಯ ಏಕಾದಶಿ ಇದೆ. 30ನೇ ತಾರೀಕು ಶುಕ್ರವಾರ ನಮಗೆ ದ್ವಾದಶಿ ಇರುತ್ತೆ. ದ್ವಾದಶಿ 30/1/2026. ಹಾಗಾದರೆ ಈ ಜಯ ಏಕಾದಶಿಯ ವ್ರತಕಥೆಯನ್ನು ತಿಳ್ಕೊಳ್ಳೋಣ ಫಸ್ಟು. ತುಂಬ ಚೆನ್ನಾಗಿದೆ, ಪ್ರತಿಯೊಬ್ಬರು ಕೂಡ ಕೇಳಿ ಮತ್ತೊಬ್ಬರಿಗೂ ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಏಕಾದಶಿ ವ್ರತಕಥೆಗಳೇ ಹಾಗೆ, ನಾವು ತಿಳ್ಕೊಂಡು ಮತ್ತೊಬ್ಬರಿಗೆ ಹೇಳೋದ್ರಿಂದ ಕೂಡ ತುಂಬ ಎಲ್ಲೋ ಒಂದು ಕಡೆ ನಮಗೂ ಕೂಡ ಒಂದು ಪುಣ್ಯ ಲಭಿಸುತ್ತೆ ಅನ್ನುವಂಥದ್ದು ನಮಗೆ ಹಿರಿಯರು ತಿಳಿಸ್ಕೊಟ್ಟಿರ್ತಕ್ಕಂಥ ಒಂದು ನಂಬಿಕೆ, ಅದು ಸತ್ಯ ಕೂಡ ಆಗಿರುತ್ತೆ. ಯಾಕಂದರೆ ಹಿರಿಯರು ಅಷ್ಟಿಲ್ಲದೆ ಕೆಲವೊಂದು ಗಾದೆ ಮಾತುಗಳನ್ನಾಗಿರ್ಬೋದು, ಅವರು ಕೆಲವೊಂದನ್ನು ಸುಮ್ಮನೆ ಮಾಡಿಟ್ಟಿಲ್ಲ, ಒಂದು ಅರ್ಥ, ತುಂಬ ಅರ್ಥ ಇದೆ. ನಾವು ಮಾತಾಡೋ ಮಾತಿಗೆ ಒಂದು ಅರ್ಥ ಇದ್ದರೆ ಅವರು ತಿಳಿಸ್ಕೊಟ್ಟಿರೋ ಕೆಲವೊಂದು ನುಡಿಗಳಿಗೆ 1000 ಅರ್ಥ ಇದೆ. ನುಡಿ ಮುತ್ತುಗಳಂತ ಹೇಳ್ತಾರಲ್ಲ, ಹಾಗೆ ನೋಡಿ. ಜಯ ಏಕಾದಶಿಯ ಒಂದು ವ್ರತಕಥೆ ತುಂಬ ಚೆನ್ನಾಗಿದೆ. ಒಂದು ಸಮಯದಲ್ಲಿ ಸ್ವರ್ಗಲೋಕದಲ್ಲಿ, ಇಂದ್ರನ ಲೋಕದಲ್ಲಿ ಏನಾಗಿರುತ್ತಂದರೆ, ಒಂದು ಸಂತೋಷದ ಒಂದು ಸಂತೋಷದ ಸಮಯ ಇರುತ್ತೆ, ಸಂತೋಷದ ಒಂದು ವಾತಾವರಣ, ಸಂತೋಷದ ಒಂದು ಸಮಾರಂಭ ಅಂತ ಅನ್ಕೊಳ್ಳಿ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಇಂದ್ರ ದೇವರು ಏನು ಮಾಡ್ತಾರೆ, ಒಂದು ನೃತ್ಯ ಕಾರ್ಯಕ್ರಮ ಏರ್ಪಡಿಸಿರ್ತಾರೆ. ಅಲ್ಲಿ ಬಂದಿರತಕ್ಕಂಥವ್ರು, ನೃತ್ಯ ಮಾಡಲು ಬಂದಿರತಕ್ಕಂಥವ್ರು ಯಾರಂತ ಅಂದರೆ ಮಾಲ್ಯವನ ಮತ್ತು ಪುಷ್ಪವತಿ ಎಂಬವರು ಬಂದಿರ್ತಾರೆ. ಪುಷ್ಪವತಿ ಮತ್ತು ಮಾಲ್ಯವನ ಎಂಬವರು ಬಂದಿರ್ತಾರೆ. ತುಂಬಾನೇ ಒಳ್ಳೆ ನೃತ್ಯ ಕಲಾವಿದರು ಅಂತ ಅನ್ಬೋದು. ತುಂಬಾನೇ ಒಳ್ಳೆ ನೃತ್ಯ ಮಾಡ್ತಾ ಇರ್ತಾರೆ. ಅಲ್ಲಿ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಕೂತ್ಕೊಂಡು ತುಂಬಾ ಚೆನ್ನಾಗಿ ಚಪ್ಪಾಳೆ ತಟ್ಕೊಂಡು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ನೋಡಿ, ನಮ್ಮ ಮನಸ್ಸಿಗೆ ನೋವಾದ್ರೆ ಇವಾಗ ನಾವೇನ್ ಮಾಡ್ತೀವಿ, ಆ ಒಂದು ಫೀಲಿಂಗ್ ಸಾಂಗ್ನ ಕೇಳ್ತೀವಿ, ಅಥವಾ ನಮ್ಗೇನಾದ್ರೂ ಮನ್ಸಿಗೆ ಜಾಸ್ತಿ ಇದಾಯಿತು ಅಂದರೆ ಸಂತೋಷದ ಸಾಂಗ್ನ ಕೇಳ್ತೀವಿ, ಇಲ್ಲ ದೇವ್ರ ಹತ್ರ ಹೋಗಿ ನಾವು ಕಷ್ಟನೂ ಕಣ್ಣೀರು ಹಾಕೊಂಡು ಹೇಳ್ಕೊತೀವಿ, ನೋವು ಕೂಡ ಕಣ್ಣೀರು ಹಾಕೊಂಡು ಹೇಳ್ಕೊತೀವಿ. ದೇವ್ರನ್ನ ಯಾರು ಬಲವಾಗಿ ನಂಬಿರ್ತಾರೋ ಅವ್ರು ಖಂಡಿತ ಇದನ್ನು ಮಾಡ್ತೀವಿ, ಅದಂತೂ ಸತ್ಯ. ಆದರೆ ಅವಾಗ ಸ್ವರ್ಗಲೋಕದಲ್ಲಿ ಹೆಂಗಂತ ಅಂದರೆ ನೃತ್ಯ ಕಾರ್ಯಕ್ರಮಗಳು ಅವಾಗ ಅಂದರೆ ಇವಾಗ ನಾವು ಇಷ್ಟೆಲ್ಲ ಫೋನ್ಗಳನ್ನ ನೋಡ್ತಾ ಇದೀವಿ. ಮೊದಲು ಫೋನ್ಗಳು ಕೂಡ ಇರಲಿಲ್ಲ. ನಾವೇ ನೋಡಿ, ಮೊದಲು ಲ್ಯಾಂಡ್ ಫೋನ್ನ ನೋಡಿದ್ದೀವಿ, ಅದಕ್ಕಿಂತ ಮುಂಚೆ ನಾವು STDಗೆ ಹೋಗಿ ಮಾತಾಡ್ತಾ ಇದ್ವಿ, ಕರೆಕ್ಟ್ ಅಲ್ವಾ? ಅದೇ ರೀತಿ ಇವಾಗ ಫೋನ್ಗಳು ಬಂದಿದೆ. ಇವಾಗ ಇನ್ನೂ ಏನೇನು ಅಪ್ಡೇಟ್ಸ್ ಬರುತ್ತೋ ಗೊತ್ತಿಲ್ಲ, ಬಟ್ ಅವಾಗ ಏನಂದರೆ ನೃತ್ಯ ಕಾರ್ಯಕ್ರಮಗಳನ್ನ ಅವೆಲ್ಲ ನಡೆಸಿ ಎಲ್ಲರೂ ಕೂಡ ಒಂದು ಮನೋರಂಜನೆ ಪಡಿತಾ ಇದ್ರು, ಆಯಿತಾ? ಸೊ ಹಂಗಾಗಿ ಏನಾಗುತ್ತೆ, ನೃತ್ಯ ಕಾರ್ಯಕ್ರಮ ನಡೀತಾ ಇರುತ್ತೆ ಸ್ವರ್ಗಲೋಕದಲ್ಲಿ ನಡಿಬೇಕಾದ್ರೆ ಅವರಿಬ್ರು ಏನ್ ಮಾಡ್ತಾರೆ ಅಂದ್ರೆ, ಮಾಲ್ಯವನ ಮತ್ತು ಪುಷ್ಪವತಿ ಅಂತ ಅನ್ನಲ್ವಾ, ಅವರು ನೃತ್ಯ ಮಾಡ್ತಾ ಒಂದು ಗಂಡು ಹೆಣ್ಣು ಯಾವ ಆಸೆಗೆ ಜಾರಬಾರ್ದೋ ಆ ಆಸೆಗೆ ಜಾರ್ಬಿಟ್ಟು ಬೇರೆ ರೀತಿ ಪ್ರದಕ್ಷಿಣೆಗಳು ಕಾಣಿಸ್ಬಿಡುತ್ತೆ ಎಲ್ಲರಿಗೂ ಕೂಡ. ಅವರು ಕರೆಸಿರೋದೇನು ಸಂತೋಷ ಪಡಿಸೋಣ, ಎಲ್ಲರಿಗೂ ಕೂಡ ಒಂದು ಸಂತೋಷದ ವಾತಾವರಣ. ಇವರ ನೃತ್ಯ ನೋಡಿ ಎಲ್ಲರೂ ಕೂಡ ಹಲವರು ಕೂಡ ದೊಡ್ಡವರು ಬಂದಿದ್ದಾರೆ, ಋಷಿಮುನಿಗಳು ಬಂದಿರ್ತಾರೆ, ಚಿಕ್ಕ ಮಕ್ಕಳಿದೆ, ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ, ಎಲ್ಲರೂ ಕೂಡ ಸಂತೋಷ ಪಡ್ಲಿ ಅಂತ ಇಂದ್ರದೇವರು ಏರ್ಪಡಿಸಿರ್ತಾರೆ. ಅಲ್ಲಿ ಆಗೋದೇ ಬೇರೆ ಆಗ್ಬಿಡುತ್ತೆ, ಗಂಡು ಹೆಣ್ಣು ಬೇರೆದಕ್ಕೆ ಜಾರ್ಬಿಡ್ತಾರೆ. ಅದರಿಂದ ಏನಾಗ್ಬಿಡುತ್ತೆ, ಇಂದ್ರದೇವರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅಯ್ಯೋ, ನನ್ನ ಲೋಕದಲ್ಲಿ ಈ ಥರ ಆಗ್ಬಿಡ್ತಲ್ಲ, ನನ್ನ ಲೋಕದಲ್ಲಿ ಈ ಥರ ಮಾಡಿಬಿಟ್ರಲ್ಲ ಇವರು ನಾನು ಕರೆಸಿರೋದೇ ಅಂತಕ್ಕೆ, ಇವ್ರು ಯಾವುದಕ್ಕೆ ಜಾರ್ಬಾರ್ದು ಅದಕ್ಕೆ ಜಾರ್ಬಿಟ್ರಲ್ಲ ಇಬ್ಬರು ಗಂಡು ಹೆಣ್ಣು ಅಂದ್ಬಿಟ್ಟು ಇಂದ್ರದೇವರಿಗೆ ಕೋಪ ಬಂದು ಏನು ಮಾಡ್ತಾರೆ, ಇವರಿಬ್ಬರು ಭೂಮಿ ಮೇಲೆ ಪಿಶಾಚಿಯಾಗಿ ಜನಿಸ್ಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಜಯ ಏಕಾದಶಿಯ ವ್ರತಕಥೆ ಇದು, ಒಂದೊಂದರಲ್ಲಿ ಒಂದೊಂದು ರೀತಿ ಇರುತ್ತೆ. ನಾನು ಓದಿರೋ ಪ್ರಕಾರ ಇದೊಂದು ವ್ರತಕಥೆನೇ, ಜಯ ಏಕಾದಶಿಯ ವ್ರತಕಥೆ ಇದು. ಆವಾಗ ಇಂದ್ರದೇವರು ಏನು ಮಾಡ್ತಾರೆ ಅಂದರೆ ಅವರಿಗೆ ಶಾಪ ಕೊಟ್ಬಿಡ್ತಾರೆ, ಇವರು ಭೂಮಿ ಮೇಲೆ ಪಿಶಾಚಿಯಾಗಿ ಜನಿಸ್ಲಿ, ಕಾಡಲ್ಲಿ
ಕಾಡಲ್ಲಿ ಅಂದ್ರೆ ಭೂಮಿ ಅವಾಗೆಲ್ಲ ಕಾಡೇ ಜಾಸ್ತಿ ಅಲ್ವಾ, ಊರುಗಳು ತುಂಬಾ ಚಿಕ್ಕ ಚಿಕ್ಕ ಊರುಗಳು ಅವಾಗೆಲ್ಲ. ಕಾಡಲ್ಲಿ ಜನಿಸ್ಲಿ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಶಾಪ ಕೊಟ್ಬಿಡ್ತಾರೆ. ಹತ್ರ ಅಂದ್ರೆ ಒಂದು 5-10 ಕಿಲೋಮೀಟರ್ ಒಂದೊಂದು ಊರು, ಈ ತರ ದೂರ ದೂರ ಇರುತ್ತೆ. ಇವರಿಬ್ರು ಜನಿಸ್ತಾರೆ, ಸ್ವಲ್ಪ ದಿನ ತುಂಬಾ ಕಷ್ಟಪಡ್ತಾರೆ, ನರಳಾಡ್ತಾರೆ. ಪಿಶಾಚಿ ಆದ್ಮೇಲೆ ಮುಗೀತಲ್ವಾ, ಅವ್ರಿಗೆ ಏನು ಯಾವುದೇ ರೀತಿಯ ಒಂದು ನೆಮ್ಮದಿ ಇರೋದಿಲ್ಲ, ಅಲ್ದಾಡ್ತಾನೆ ಇರ್ತಾರೆ. ಒಂದು ದಿನ ಏನಾಗ್ಬಿಡುತ್ತೆ, ಇಬ್ರಿಗೂ ಕೂಡ ಅಂದ್ರೆ ಇವರಿಬ್ರು ಇದ್ರಲ್ವಾ, ಮಾಲ್ಯವನ ಮತ್ತು ಪುಷ್ಪವತಿ ಅಂತ ಏನ್ ಹೇಳಿದ್ನಲ್ವಾ, ಅವರಿಬ್ರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಒಂದು ಅನಾರೋಗ್ಯಕ್ಕೆ ಸಿಲುಕ್ತಾರಂತೆ. ಅಂದ್ರೆ ತುಂಬಾ ಒಂದು ಶೀತ ಕೆಮ್ಮು ಅಂತ ಅನ್ಕೊಳ್ಳಿ, ಏನೋ ಒಂದು ಆಗತ್ತೆ ಅವ್ರಿಗೆ. ಈ ರೀತಿಯಾಗಿ ತುಂಬಾನೇ ಅವ್ರಿಗೆ ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ, ಒಂದು ಮರದ ಹತ್ರ ಹೋಗಿ ಕುತ್ಕೊಂಡ್ಬಿಡ್ತಾರೆ. ಅವತ್ತಿನ ದಿನ ಅವರಿಗೆ ಸೇವಿಸೋಕೆ ಏನೂ ಸಹ ಸಿಗೋದಿಲ್ವಂತೆ. ಏನೂ ಸಹ, ಏನಾದ್ರೂ ಸ್ವಲ್ಪ ಹಣ್ಣಾದ್ರೂ ತಿನ್ನೋಣಪ್ಪ ಅಂದ್ರೆ ಹಣ್ಣು ಕೂಡ ಸಿಗೋದಿಲ್ಲ, ನೀರಾದ್ರೂ ಕುಡಿಯೋಣ ಅಂದ್ರೆ ನೀರು ಕೂಡ ಸಿಗೋದಿಲ್ಲ. ಒಂದು ಕಾಡಿನ ಇದಕ್ಕೆ ಹೋಗಿ ಕುತ್ಕೊಂಡ್ಬಿಡ್ತಾರಂತೆ, ಒಂದು ಮರದ ಕೆಳಗೆ ಕುತ್ಕೋತಾರೆ, ಅಲ್ಲಿ ನಡುಗ್ತಾ ಇರ್ತಾರೆ, ಏನೂ ಸಹ ಸಿಗೋದಿಲ್ಲ ಅವ್ರಿಗೆ. ತಿನ್ನೋಣ ಅಂದ್ರೂ ಕೂಡ ಸಿಗೋದಿಲ್ಲ, ಏನಿಲ್ಲ. ಇಬ್ರಿಗೂ ಕೂಡ ತುಂಬಾನೇ ನಡ್ಕೊಂಡು ಹೋಗೋಕು ಕೂಡ ಆಗ್ತಾ ಇರಲ್ವಂತೆ. ತುಂಬಾ ಅವ್ರಿಗೆ ಆಯಾಸ ತಟ್ಕೊಳಕ್ ಆಗ್ದೇನೆ ಅವ್ರಿಗೆ ನಡ್ಕೊಂಡು ಕೂಡ ಹೋಗೋಕ್ ಆಗೋದಿಲ್ವಂತೆ. ಅಲ್ಲೇ ಮರದ ಕೆಳಗೇನೆ ಅವರು ಬೆಳಗ್ಗೆವರೆಗೂ ಅಲ್ಲೇ ಇದ್ಬಿಡ್ತಾರಂತೆ. ಅಂದ್ರೆ ಪೂರ್ತಿ ಉಪವಾಸ, ನೀರಿಲ್ಲ ಅವರಿಗೆ, ಒಂದು ಹಣ್ಣು ಸೇವನೆ ಇಲ್ಲ, ಏನೂ ಸಹ ಇಲ್ಲ, ಸುಮ್ಮನೆ ಇದ್ಬಿಡ್ತಾರಂತೆ. ಅಂದ್ರೆ ದೇವ್ರನ್ನ ನೆನ್ಸ್ಕೊಂಡು ನಾವೇನೋ ತಪ್ಪು ಮಾಡಿದೀವಿ, ಹಿಂಗಾಗಿದೆ ಅಂದ್ಬಿಟ್ಟು ದೇವ್ರನ್ನ ನೆನ್ಸ್ಕೊಂಡು ಹಂಗೆ ಇದ್ಬಿಡ್ತಾರಂತೆ. ಇದ್ದಾಗ ಅವರ ಒಂದು ಒಂದು ಒಳ್ಳೆ ಸಮಯ, ಗುಡ್ ಲಕ್ ಅಂತ ಹೇಳ್ಬೋದು, ಅದೊಂದು ಒಳ್ಳೆ ಸಮಯ ಅಂತ ಹೇಳ್ಬೋದು, ಗುಡ್ ಟೈಮ್ ಅಂತ ಕೂಡ ಹೇಳ್ಬೋದು. ಆ ಟೈಮಲ್ಲಿ ಏನಾಗುತ್ತೆ, ಅದು ಜಯ ಏಕಾದಶಿಯ ದಿನ ಆಗಿರುತ್ತಂತೆ. ಜಯ ಏಕಾದಶಿಯ ದಿನ ಆಗಿರೋದ್ರಿಂದ ಅವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಏನೂ ಸಹ ಸೇವಿಸ್ದೇನೆ, ನೀರು ಸಹ ಕುಡಿದೇನೆ, ಜಾಗ ಕದಲಿಸ್ದೇನೆ ಅಲ್ಲೇ ಇರ್ತಾರೆ. ದೇವ್ರನ್ನ ಮಾತ್ರ ನೆನ್ಸ್ಕೊಂಡಿರ್ತಾರಂತೆ. ನಾವು ಮಾಡಿರೋ ತಪ್ಪಿಗೆ ನಮಗೆ ಶಿಕ್ಷೆ ಕೊಟ್ಟಿರ್ಬೇಕು ದೇವ್ರು, ಏನೋ ಇರ್ಲಿ ಬಿಡು, ದೇವ್ರ ಇಚ್ಛೆ ಏನಿದೆ ಅದು ನಡೀಲಿ, ನಮ್ಗಂತೂ ಎಲ್ಲೂ ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಬಿದ್ಬಿಟ್ಟಿರ್ತಾರಂತೆ. ಅವರು ಬಿದ್ದಾಗ ಏನಿದೆ, ಅವ್ರ ಮುಂದೆ ಮಾರನೇ ದಿನ, ದ್ವಾದಶಿ ದಿನ ವಿಷ್ಣು ದೇವರು ಪ್ರತ್ಯಕ್ಷ ಆಗ್ತಾರಂತೆ. ವಿಷ್ಣು ದೇವರು ಪ್ರತ್ಯಕ್ಷಣ ಆಗಿದ್ ನೋಡಿ ಇವರು ವಿಷ್ಣು ದೇವ್ರನ್ನ ನೋಡಿ ಕಣ್ಣೀರ್ ಹಾಕೋಕ್ ಶುರು ಮಾಡ್ಬಿಡ್ತಾರೆ. ನಾವು ಮಾಡಿರೋ ತಪ್ಪಿಗೆ ಹಿಂಗೆ ಆಗ್ಬಿಡ್ತು, ನಿನ್ನೆಲ್ಲ ತುಂಬಾ ಒದ್ದಾಡಿದ್ವಿ, ನಮ್ಗೆ ಎದ್ದು ಹೋಗೋಕ್ ಆಗ್ತಾ ಇಲ್ಲ, ಏನಾಗ್ತಾ ಇಲ್ಲ, ಎಲ್ಲಾ ಕಷ್ಟನ ವಿಷ್ಣು ದೇವರ ಹತ್ರ ಹೇಳ್ಕೊತಾರಂತೆ. ವಿಷ್ಣು ದೇವರು ನಗ್ತಾರಂತೆ ಇವ್ರನ್ನ ನೋಡಿ. ಇಲ್ಲ, ನೀವು ನಿನ್ನೆ ಉಪವಾಸ ಇದ್ದಿದ್ದೇ ನಿಮ್ಗೆ ಒಂದು ಮತ್ತೆ ಒಂದು ಪುನರ್ಜೀವನ ಸಿಕ್ತು. ಪಿಶಾಚಿ ಜನ್ಮದಿಂದ ನಿಮ್ಗೆ ಮತ್ತೆ ಮುಕ್ತಿ ಸಿಕ್ತು. ನಿಮ್ಗೆ ಇದರಿಂದ ಮುಕ್ತಿ ಸಿಕ್ಕು. ನಿಮ್ಗೆ ನಿಮ್ಮ ಮೊದ್ಲು ಯಾವ ಒಂದು ರೂಪದಲ್ಲಿದ್ರೋ ಅದೇ ಇದಕ್ಕೇನೆ ನೀವು ಬರ್ತೀರಾ ಅಂದ್ಬಿಟ್ಟು ಅವರಿಗೆ ಮರು ಜನ್ಮವನ್ನ ಕೊಟ್ಟಂತೆ ಪುನರ್ ಸ್ಥಾಪಿಸ್ತಾರಂತೆ. ವಿಷ್ಣು ದೇವರೇನಿದೆ ಮತ್ತೆ ಸ್ವರ್ಗಲೋಕಕ್ಕೆ ಅವ್ರನ್ನ ಕಳಿಸ್ತಾರಂತೆ. ಯಾಕಂದ್ರೆ ಅವತ್ತಿನ ದಿನ ಜಯ ಏಕಾದಶಿ ಇರುತ್ತೆ. ಇದರ ಅರ್ಥ ಏನಂತ ಅಂದ್ರೆ, ಗೊತ್ತೋ ಗೊತ್ತಿಲ್ಲದೆ ಮಾಡಿದ್ರು ಕೂಡ ಪುಣ್ಯ ಲಭಿಸುತ್ತೆ. ನಾವು ಮಾಡಿದಂತ ಪಾಪ ಕರ್ಮಗಳು, ನಾವು ಯಾರಿಗೋ ಏನೋ ಅಂದಿರ್ತೀವಿ, ಯಾರಿಗೋ ಏನೋ ಮಾತಾಡಿರ್ತೀವಿ, ಗೊತ್ತಿರಲ್ಲ, ಅಥವಾ ಯಾರಿಗೋ ಏನೋ ನಮ್ಮ ಲೈಫಲ್ಲಿ ಒಂದು ಆತ್ಮಸಾಕ್ಷಿ ಗೊತ್ತಿರುತ್ತೆ, ಏನೋ ಒಂದು ತಪ್ಪು ಮಾಡಿರ್ತೀವಿ, ಅದಕ್ಕೆಲ್ಲದಕ್ಕೂ ಕೂಡ ಕ್ಷಮೆ ಕೊಟ್ಟು, ಅದರಿಂದ ಕೂಡ ಕೆಲವೊಂದು ಕಷ್ಟಗಳು ಎದುರಾಗಿರುತ್ತೆ ನಮಗೆ. ಅದೆಲ್ಲದಕ್ಕೂ ಕೂಡ ಮುಕ್ತಿ ಸಿಗ್ಬೇಕಂದ್ರೆ ಈ ಜಯ ಏಕಾದಶಿ ದಿನ ನಾವು ಸೋಲನ್ನ ಸೋಲಿಸಿ ಜಯದ ಕಡೆಗೆ ಬಂದಂಗೆ, ಆಯ್ತಾ? ಸೋಲನ್ನೇ ನೋಡ್ತಾ ಇರ್ತೀವಲ್ಲ, ಸೋಲನ್ನೇ ಸೋಲಿಸಿ ನಾವು ಜಯದ ಕಡೆಗೆ ಬಂದಂಗೆ, ಜಯವನ್ನ ನಮ್ಮ ಜೀವನದಲ್ಲಿ ಕಾಣಬಹುದು, ನಾವು ಗೆಲುವನ್ನ ಕಾಣಬಹುದು. ಸೋಲನ್ನ ಸೈಡ್ ಇಟ್ಟು ನಾವು ಗೆಲುವನ್ನ ಕಾಣೋಕೆ ಉಪವಾಸ ಆಚರಣೆ ತುಂಬಾ ಮುಖ್ಯ ಅಂತ ಈ ಒಂದು ಜಯ ಏಕಾದಶಿ ವ್ರತಕಥೆ ನಮಗೆ ತಿಳಿಸ್ಕೊಡುತ್ತೆ. ಅದೇ ರೀತಿ ಅವರಿಗೆ ವಿಷ್ಣು ದೇವರು ಸ್ವರ್ಗಲೋಕಕ್ಕೆ ಮತ್ತೆ ಕಳಿಸ್ತಾರೆ. ಮೊದ್ಲು ಅವರು ಹೆಂಗಿದ್ರು ಹಂಗೆ ಮತ್ತೆ ಅವರು ಅದೇ ರೀತಿ ಆಗ್ತಾರೆ. ಪಿಶಾಚಿ ಜನ್ಮದಿಂದ ಅವರಿಗೆ ಮುಕ್ತಿ ಕೊಟ್ಬಿಡ್ತಾರೆ, ಅಂತ್ಯಗೊಳಿಸಿ ಮತ್ತೆ ಅವರಿಗೆ ಪುನಃ ಸ್ಥಾಪಿಸ್ತಾರೆ ಅನ್ನುವಂತ ಒಂದು ನಂಬಿಕೆ ಇದೆ. ಈ ದಿನ ಯಾರು ಒಂದು ಉಪವಾಸ ಆಚರಣೆನ ಮಾಡ್ತಾರಲ್ಲ, ಅವರಿಗೆ ಮಾಡಿದಂಥ ಪಾಪ ಕರ್ಮಗಳು ದೂರ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಸ್ನೇಹಿತರೆ, ಹಾಗಾದ್ರೆ ಉಪವಾಸ ಆಚರಣೆ, ಏಕಾದಶಿ ಉಪವಾಸ ಆಚರಣೆ ಮಾಡೋದ್ರಿಂದ ಖಂಡಿತ ಪುಣ್ಯ ಬರುತ್ತಾ ಅಂತ ಕೇಳಿದ್ರೆ ನಾನೇನು ಹೇಳ್ತೀನಿ ಅಂತ ಅಂದ್ರೆ, ಖಂಡಿತ ಬರುತ್ತೆ, ಬರಲ್ಲ ಅಂತ ನಾನು ಹೇಳಲ್ಲ. ಆದರೆ ತಂದೆ ತಾಯಿಗಳನ್ನಾಗಿರ್ಬೋದು, ನಮ್ಮನ್ನ ನಂಬಿದವ್ರನ್ನಾಗಿರ್ಬೋದು, ಯಾರು ನಮ್ಮನ್ನ ತುಂಬಾನೇ ನಂಬಿರ್ತಾರೋ ಅವ್ರಿಗೆ ಮೋಸ ಮಾಡ್ದಂಗಿದ್ರೆ, ಯಾರು ನಮ್ಮನ್ನ ತುಂಬಾನೇ ಹಚ್ಕೊಂಡಿರ್ತಾರೋ ಅವ್ರ ಭಾವನೆಗಳ ಜೊತೆಗೆ ಆಟ ಆಡ್ದಂಗಿದ್ರೆ, ನಮ್ಮ ತಂದೆ ತಾಯಿಗಳಿಗೆ ನಾವು ಉಪವಾಸ ಹಾಕದಂಗಿದ್ರೆ, ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು, ಅಂದ್ರೆ ಅವ್ರ ಸೇವೆ ಅದು, ಊಟ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಕೂಡ ಪುಣ್ಯ ಲಭಿಸುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಉಪವಾಸ ಆಚರಣೆನ ಮಾಡೋದ್ರಿಂದ ಪುಣ್ಯ ಲಭಿಸುತ್ತೆ, ಅದು ಸತ್ಯ, ಅದು ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನಾವು ಉಪವಾಸ ಮಾಡೋದ್ರಿಂದ ಎಷ್ಟು ಪುಣ್ಯ ಬರುತ್ತೋ ಅದೇ ರೀತಿ ತಂದೆ ತಾಯಿಗಳ ಹೊಟ್ಟೆನ ಉಪವಾಸ ಇಡ್ಲಿಲ್ಲ ಅಂತ ಅಂದ್ರೆ ಅಷ್ಟೇ, ಅದಕ್ಕಿಂತ 10 ಪಟ್ಟು ಜಾಸ್ತಿನೇ ಪುಣ್ಯ ಬರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದನ್ನ ನಮಗೆ ಕೊಪ್ಪಳದ ಸ್ವಾಮಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾನೇನ್ ಹೇಳ್ತೀನಿ ಅಂತ ಅಂದ್ರೆ, ಸಾಧ್ಯವಾದಷ್ಟು ಕೂಡ ತಿಳುವಳಿಕೆ ಬಂದ್ಮೇಲೆ, ನಾವು ಅಷ್ಟೊಂದು ತಿಳಿದವರಲ್ಲ ಯಾರು ಕೂಡ, ಆದ್ರೆ ನಾನು ಹೇಳುವಂಥದ್ದು ಏನಂದ್ರೆ, ತಂದೆ ತಾಯಿಗಳನ್ನೂ ಕೂಡ ಗೌರವಿಸ್ತಾ
ಅವರು ಏನೇ ಇರಲಿ, ಅವ್ರು ನಮ್ಗೆ ಏನೇ ಮಾತಾಡಿದ್ರು ಕೂಡ ಅವ್ರು ನಮಗೆ ಜನ್ಮ ಕೊಟ್ಟಿರ್ತಾರಲ್ವಾ, ಅವರ ಒಂದು ಋಣವನ್ನ ನಾವು ಯಾವತ್ತೂ ಕೂಡ ತೀರ್ಸೋಕ್ಕಾಗೋದಿಲ್ಲ, ಯಾವತ್ತೂ ಕೂಡ ತೀರ್ಸೋಕ್ಕಾಗೋದಿಲ್ಲ. ಆದಷ್ಟು ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ನಮಗೆ ಪುಣ್ಯ ಲಭಿಸುತ್ತೆ ಅನ್ನೋದು ನನ್ನ ಸತ್ಯವಾದ ನಂಬಿಕೆ ಇದು. ಸರಿನಾ? ನಾನು ಹಾಗಾಗಿ ಹೇಳ್ತಾ ಇದ್ದೀನಿ, ಅವ್ರ ಜೊತೆ ತುಂಬಾನೇ ಬೆಸ್ಟ್ ಫ್ರೆಂಡ್ಸ್ ಆಗಿದ್ಬಿಡಿ. ಹಾಗಾದ್ರೆ ಏಕಾದಶಿ ದಿನ ನಾವು ಏನ್ ಸೇವಿಸ್ಬೋದು ಅಂದ್ರೆ ಹಣ್ಣು ಹಾಲನ್ನ ಸೇವಿಸ್ಬೋದು. ಅನ್ನವನ್ನ ತಿನ್ಬೇಡಿ ಅವತ್ತಿನ ದಿನ, ಯಾರು ಕೂಡ ಮಾಂಸಾಹಾರ ಸೇವನೆ ಮಾಡಬೇಡಿ. ಅವತ್ತಿನ ದಿನ ಯಾರು ಕೂಡ ಕೂದಲನ್ನ ತೆಗೆಸೋದು ಅದೆಲ್ಲವೂ ಕೂಡ ದಯವಿಟ್ಟು ಮಾಡಬೇಡಿ. ಹಾಗಾದ್ರೆ ಇನ್ನು ಆರೋಗ್ಯ ಸಮಸ್ಯೆ ಇದ್ದವ್ರು ಮಾಡ್ಬೇಕಂದ್ರೆ, ಆರೋಗ್ಯ ಸಮಸ್ಯೆ ಇದ್ದವರು ಏಕಾದಶಿ ಉಪವಾಸ ಆಚರಣೆನ ದಯವಿಟ್ಟು ಮಾಡಬೇಡಿ. ಅಕ್ಕ ತಂಗಿರಂತೂ ಡೇಟ್ ಪ್ರಾಬ್ಲಮ್ ಇದ್ದಾಗ ದಯವಿಟ್ಟು ಮಾಡಬೇಡಿ. ನಿಮ್ಮ ಪೇನು ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ, ಎಷ್ಟು ಒದ್ದಾಡ್ತೀರಂತ. ಆರಾಮಾಗಿ ನೀವು ವಿಶ್ರಾಂತಿ ಪಡೀರಿ, ಮನಸಲ್ಲೇ ಪೂಜಿಸಿ, ತುಂಬಾ ಒಳ್ಳೇದೇ ಕೂಡ. ಆಯ್ತಾ? ಏನ್ ತೊಂದರೆ ಇಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ಹಾಗಾದ್ರೆ ಈಗ ಆರೋಗ್ಯ ಸಮಸ್ಯೆ ಇದ್ದವರು ಮಾತ್ರೆ ತಗೊಂತೀನಿ ಅಂತೀರಿ, ತಗೊಳ್ರಿ, ಆದರೆ ಉಪವಾಸ ಆಚರಣೆನ ಮಾಡಬೇಡಿ. ಇನ್ನು ಕೆಲ್ಸಕ್ಕೆ ಹೋಗೋರು, ನೈಟ್ ಡ್ಯೂಟಿಗೆ ಹೋಗೋರು, ನಿಮ್ಗೆ ಆಗುತ್ತಂದ್ರೆ ಮಾತ್ರ ಮಾಡಿ. ತೊಂದರೆ ತಗೊಂಡು ನಿಮ್ಗೆ ಕಷ್ಟ ಆಗ್ತಿದೆ ಅಂದ್ರೆ ದಯವಿಟ್ಟು ಮಾಡಬೇಡಿ. ಮನಸಲ್ಲೇ ಪೂಜಿಸಿ, ಹಣ್ಣು ಹಾಲನ್ನ ಸೇವಿಸಿ ಮಾಡ್ತೀನಿ ಅಂದ್ರೆ ಮಾಡಿ. ಸಾಧ್ಯವಾದರೆ ಅವತ್ತಿನ ದಿನ ಈರುಳ್ಳಿ ಬೆಳ್ಳುಳ್ಳಿನ ಬಿಟ್ಬಿಡಿ. ಏಕಾದಶಿ ಉಪವಾಸ ಆಚರಣೆನ ರಾಯರ ಭಕ್ತರು ಮಾಡೋದು ತುಂಬಾ ಉತ್ತಮ ಮತ್ತು ಒಳ್ಳೇದಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂತ ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ನಮ್ಮ ರಾಯರು ಕೂಡ ಅವತ್ತಿನ ದಿನ ಶ್ರೀಹರಿಗೋಸ್ಕರ ಉಪವಾಸವನ್ನ ಮಾಡ್ತಾರೆ. ಅವರು ಒಂದು ತೊಟ್ಟು ನೀರು ಕೂಡ ಕುಡಿಯೋದಿಲ್ಲ. ನಮಗೆ ಯಾವಾಗ ದಶಮಿಯಿಂದ ಸ್ಟಾರ್ಟ್ ಆಗುತ್ತಲ್ವಾ, ನಮಗೆ ಏಕಾದಶಿ ತಿಥಿ ಆರಂಭ ಆದಾಗಿಂದ ರಾಯರು ಉಪವಾಸ ಇರ್ತಾರೆ. ಆದರೆ ನಮಗೆ ಆಚರಣೆ ಇರುವಂಥದ್ದು 29ನೇ ತಾರೀಕಿಂದ ನೀವು ಮಾಡಿ. ಉಪವಾಸ ಆಚರಣೆನ ಮಾಡುವಂಥವ್ರು 29ನೇ ತಾರೀಕಿಂದ ಮಾಡುವಂಥದ್ದು ಆಗಿರುತ್ತೆ, ಮಾಡ್ಬೋದು ನಾವು. ಹಾಗಾಗಿ ರಾಯರ ಜೊತೆಗೆ ನಾವು ಒಂದು ಸೇವೆನ ಮಾಡ್ದಂಗೆ ಅನ್ಕೊಳ್ಳಿ. ರಾಯರು ಎಲ್ಲ ಭಕ್ತರನ್ನ ಕರ್ಕೊಂಡು ಶ್ರೀಹರಿ ಹತ್ರ ಹೋಗ್ತಾ ಇದ್ದಾರೆ. ಆಯ್ತಾ? ಹೋಗ್ತಾ ಇದ್ದಾರೆ ಶ್ರೀಹರಿ ಹತ್ರ. ನಾವು ರಾಯರ ಜೊತೆಗೆ ನಾವು ಕೂಡ ಹೋಗ್ತಾ ಇದ್ದೀವಿ. ರಾಯರ ಜೊತೆ ಹೋಗ್ಬೇಕಾದ್ರೆ ಹೆಂಗಿರ್ಬೇಕು? ಕಟ್ಟುನಿಟ್ಟಾಗಿ, ನಾವು ಶ್ರದ್ಧೆ ಭಕ್ತಿಯಿಂದ. ಕಟ್ಟುನಿಟ್ಟು ಅಂದ್ರೆ ಒಳ್ಳೆ ಮನಸ್ಸು, ನಿಷ್ಕಲ್ಮಶ ಮನಸ್ಸು, ಯಾವ ಕೆಟ್ಟ ಪದಗಳನ್ನು ಬಳಸ್ದೇನೆ, ಏನು ಮಾಡ್ದಂಗೆ. ರಾಯರ್ ನಮ್ಮನ್ನ ಹೆಂಗ್ ನೋಡ್ತಾರೋ, ಪುಟ್ಟ ಮಕ್ಕಳ ತರ ನೋಡ್ತಾರಲ್ಲ, ಹಂಗೆ ಇರುವಂಥದ್ದು. ಕೆಟ್ಟ ಆಲೋಚನೆಗಳು, ಕೆಟ್ಟ ಪದಗಳು ಬಳಸ್ದಂಗೆ ಅವತ್ತಿನ ದಿನ ಒಂದು ನಿಷ್ಠೆಯಿಂದ ರಾಯರು ಇದಾರಪ್ಪ, ನನ್ನ ನೋಡ್ತಾ ಇದ್ದಾರೆ, ನಾವು ಏನೇ ತಪ್ಪನ್ನ ಮಾಡಬೇಕಾದ್ರೂ, ಏನೋ ಅನಿವಾರ್ಯ ನಮ್ಮಿಂದ ಆಗ್ತಾ ಇದೆ ಅಂದ್ರೂ ಕೂಡ ರಾಯರು ನೋಡ್ತಾ ಇದ್ದಾರಪ್ಪ, ಬೇಡ. ಈ ಒಂದು ಭಯ ಬಂದ್ಬಿಟ್ರೆ, ಈ ಒಂದು ನಮಗೆ ಭಕ್ತಿ ಅನ್ನೋದು ಮೂಡ್ಬಿಟ್ರೆ, ಮುಂದೆ ರಾಯರಿದಾರಪ್ಪ, ಅದು ಫೋಟೋ ಎಲ್ಲ ನೋಡ್ತಾ ಇದ್ದಾರೆ, ನನ್ನ ನೋಡಲ್ಲ ಅಂತ ನಾನು ಅನ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ. ನಾನು ಮಾಡ್ತಿರೋ ಪ್ರತಿಯೊಂದು ಕೆಲಸ ಕೂಡ ರಾಯರು ನೋಡ್ತಾ ಇದ್ದಾರೆ. ಒಳ್ಳೆ ಕೆಲಸಕ್ಕೆ ಮೆಚ್ಚುಗೆನ ಕೊಡ್ತಾರೆ, ಮತ್ತಿಷ್ಟು ನನಗೆ ಬೆಂಬಲ ಕೊಡ್ತಾರೆ. ಕೆಟ್ಟ ಕೆಲಸ ಮಾಡಿದ್ರೆ ಖಂಡಿತ ರಾಯರು ಬೇಜಾರಾಗ್ತಾರೆ. ರಾಯರು ಬೇಜಾರಾದ್ರೆ ಖಂಡಿತ ನನ್ನ ಜೀವನ ತುಂಬಾ ಕಷ್ಟ ಆಗುತ್ತೆ ಅಂತ ಇಷ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರ್ತೀವಿ. ಸರಿನಾ? ಏಕಾದಶಿ ವ್ರತಕತೆ ಇದಾಗಿತ್ತು. ಏಕಾದಶಿ ಇರುವಂಥದ್ದು 29ನೇ ತಾರೀಕು 29/1/2026 ಗುರುವಾರದಂದು. 30ನೇ ತಾರೀಕು ದ್ವಾದಶಿ ಇದೆ. ನಮಗೆ 30/1/2026 ದ್ವಾದಶಿ ಇದೆ. ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಯಾರಿಗೆಲ್ಲ ಸಾಧ್ಯವಾಗುತ್ತೋ ಏಕಾದಶಿ ಉಪವಾಸ ಆಚರಣೆನ ಮಾಡಿ. ಇನ್ನು ಯಾರಾದರೂ ಕೂಡ ಪ್ರೆಗ್ನೆನ್ಸಿ ಇರ್ತೀರಾ ಅವರೆಲ್ಲ ದಯವಿಟ್ಟು ಕೂಡ ಮಾಡಬೇಡಿ, ಮನಸಲ್ಲೇ ಪೂಜಿಸ್ತಾ ಬನ್ನಿಮ್ಮ. ರಾಯರೇ ಶ್ರೀರಾಯರೇ ಗುರುರಾಯರೇ ಅಂತ ಬನ್ನಿ, ಖಂಡಿತ ಒಳ್ಳೇದೇ ಆಗುತ್ತೆ. ರಾಯರ ನಾಮಕ್ಕೆ ಅಷ್ಟೊಂದು ಶಕ್ತಿ ಇದೆ. ದಯವಿಟ್ಟು ಕೂಡ ರಾಯರ ಆಶೀರ್ವಾದ ನಿಮಗಿದೆ. ಕಷ್ಟ ಆಗುತ್ತೆ ಅಂದ್ರೆ ದಯವಿಟ್ಟು ಯಾರು ಕೂಡ ಮಾಡಬೇಡಿ. ಸರಿನಾ? ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ. ಎಲ್ಲರೂ ಕೂಡ ನಗ್ನಗ್ತಾ ಇರಿ, ನಗಿಸ್ತಾ ಇರಿ. ನಮಸ್ಕಾರ.